ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2025ನೇ ಸಾಲಿನ ಮಿಥುನ ರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವೀಗ ಏನು ಮಾಡೋಣ ಅಂತ ಹೇಳಿದ್ರೆ, ಈ 2025ನೇ ಸಾಲಿನಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ನಾವೊಂದು ಕೆಲಸವನ್ನು ಮಾಡಿಕೊಳ್ಬೇಕಾಗತ್ತೆ. ಅದೇನು ಅಂತ ಹೇಳಿ ಅಂದರೆ, ನಾವು ಮೊದಲು 2024ನೇ ಸಾಲಿನಲ್ಲಿ ಮಿಥುನ ರಾಶಿಯವರಿಗೆ ಏನೇನಾಯಿತು ಅಂತ ಹೇಳಿ ನೋಡೋಣ, ಆಯಿತಾ? ಈ ಹಿಂದೆ ಏನೇನು ನಡೀತು ಅಂತ ಹೇಳಿ, ಅದಾದಮೇಲೆ ಈ 2025 ಅಂದರೆ ಈ ಮುಂದೆ ಏನೇನು ನಡೆಯುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಈಗ ನಾನು 2024ನೇ ಸಾಲಿನ ಮಿಥುನ ರಾಶಿಯ ವರ್ಷ ಭವಿಷ್ಯವನ್ನು ಹೋದ ವರ್ಷನೇ ಹಾಕಿದ್ದೀನಿ. ಆ ವಿಡಿಯೋವನ್ನು ನೀವು ಒಂದು ಸಲ ನೋಡಿಕೊಂಡು ಬರುವಂಥದ್ದು ಉತ್ತಮ. ಆದರೆ ಏನು ಅಂತ ಹೇಳಿ ಆದರೆ, ಆ ವಿಡಿಯೋ ತುಂಬ ಉದ್ದವಾಗಿದೆ, 10 ನಿಮಿಷಕ್ಕೂ ಮೇಲ್ಪಟ್ಟಿದ್ದಾಗಿದೆ, ಆಯಿತಾ? ಹಾಗಾಗಿ ನಾನು ಅದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಅದರಲ್ಲಿ ಏನೇನು ಮುಖ್ಯಾಂಶಗಳಿದ್ದಾವೋ ಅದನ್ನು ಒಂದು 2ರಿಂದ 3 ನಿಮಿಷದ ಒಳಗೆ ನಿಮಗೆ ತೋರಿಸಲು ಪ್ರಯತ್ನವನ್ನು ಮಾಡ್ತೀನಿ. ಒಂದ್ಸಲ ನೀವು ಅದನ್ನು ಅವಲೋಕನವನ್ನು ಮಾಡ್ಕೊಂಡು ಬನ್ನಿ, ಆಯಿತಾ? ಅದಾದಮೇಲೆ ನಾವು ಈ 2025ನೇ ಸಾಲಿನಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಮೊದಲಿಗೆ ಸಂಕ್ಷೇಪವಾಗಿ ಮುಖ್ಯಾಂಶಗಳು, ಹೋದ್ಸಲ ನಾವೇನನ್ನ ಯೋಚನೆ ಮಾಡಿದ್ವೋ ಅದನ್ನು 1-2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಶುಭ ಮೂಲೋ ವೇಶ್ಚೈವ ಪ್ರಾಣಿ ವಿಕ್ರಯ ದೂಷಣಂ ಸ್ಥಾನಭ್ರಂಶಂಚ ದಾರಿದ್ರ್ಯಂ ದ್ವಾದಶ ಸ್ಥಾನಗೆ ಗುರು ಅಂತ ಹೇಳಿ ಹೇಳಿರುವಂಥದ್ದು. ಅಂದ್ರೆ ಮುಖ್ಯವಾಗಿ ಏನು ಗೊತ್ತಾ, ಹಣಕಾಸಿನ ವ್ಯಯ ಆಗುತ್ತೆ. ಯಾವ್ದಾದ್ರು ವಸ್ತುವನ್ನು ಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ನಿಮ್ಗೇನು ಹಾಳಾಗಿರುವಂತಹ ವಸ್ತು ಸಿಗುವಂಥದ್ದು ಇರಬಹುದು, ಅಥವಾ ಯಾವುದೋ ಕಮ್ಮಿ ಬೆಲೆಯ ವಸ್ತುವಿಗೆ ನೀವು ಹೆಚ್ಚು, ಆಯ್ತಾ, ದುಡ್ಡನ್ನು ಕೊಟ್ಟು ತೆಗೆದುಕೊಳ್ಳುವಂಥದ್ದು ಇರಬಹುದು. ಇಂಥದ್ದೆಲ್ಲ ನಡೆಯುವಂತಹ ಸಂಭವ ಇರುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಬೃಹಸ್ಪತಿ ಗ್ರಹ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ನಿಮ್ಮ ತಪ್ಪಿರುವುದಿಲ್ಲ. ಅದು ಕೂಡ ಹಿರಿಯರೊಂದಿಗೆ ಒಂದು ಸ್ವಲ್ಪ ವೈಮನಸ್ಯಗಳು ಎಲ್ಲ ಉಂಟಾಗುವಂತಹ ಸಂಭವ ಇರುತ್ತೆ. ನಿಮ್ಮ ಉದ್ದೇಶ ಅಂತ ಹೇಳುವಂಥದ್ದು ಕೆಟ್ಟದಾಗಿರುವುದಿಲ್ಲ. ಆದ್ರೆ ನೀವೇನೋ ಒಂದು ಮಾತು, ಏನೋ ಒಂದು ಬುದ್ಧಿ ಮಾತು ಅಥವಾ ಏನೋ ಒಂದನ್ನ ಹೇಳ್ತೀರಿ, ಆಯ್ತಾ? ಅದನ್ನ ಏನಾಗುತ್ತೆ, ಅದನ್ನ ಇನ್ನೊಬ್ರು ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ, ಇವನೇನೋ ಕೆಟ್ಟವನೇನೋ, ಅಥವಾ ನೀವು ಹೇಳುವ ಒಂದು ರೀತಿ ಒಂದು ಸ್ವಲ್ಪ ಜೋರಾಗಿರೋದ್ರಿಂದಾಗಿ ಆ ರೀತಿಯಾಗಿ ಏನೋ ಒಂದು ಇದಾಗುವಂತಹ ಸಂಭವ ಇರುತ್ತೆ. ಹಾಗಾಗಿ ಆ ರೀತಿಯಾಗಿ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲೆಲ್ಲ ಆದಷ್ಟು ಒಂದು ಸ್ವಲ್ಪ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಅತಿ ಹೆಚ್ಚು ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲೆಲ್ಲ ಆಸಕ್ತಿ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ. ಒಂದು ವಿಷಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು. ಅದೇನು ಸುಹೃದ್ವರ್ಗತೋ ದುಃಖಿತ ಅಂತ ಹೇಳಿರುವಂಥದ್ದು. ಅಂದ್ರೆ ಸ್ನೇಹಿತರಿಂದ ಒಂದು ಸ್ವಲ್ಪ ದುಃಖ ಉಂಟಾಗುವಂತಹ ಸಂಭವ ಇರುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ವರ್ಷದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ಉದ್ಯೋಗದ ಸ್ಥಳದಲ್ಲಿ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಳ್ಳಬೇಕು. ಜನಗಳು ಸುಮ್ಮನೆ ಏನೋ ಉದ್ದೇಶ ಇರುವುದಿಲ್ಲ, ಅದು ಕೂಡ ಸುಮ್ಮನೆ ನಿಮಗೆ ಹಿಂಸೆ ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಆದರೆ ಅದಕ್ಕೆಲ್ಲ ಅತಿ ಹೆಚ್ಚು ನೀವು ತಲೆಯನ್ನು ಕೆಡಿಸ್ಕೊಳ್ಬಾರ್ದು. ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಸುಮ್ಮನೆ ನಿಮಗೇನು ಕೋಪ ಬರೆಸುವುದಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದಕ್ಕೆಲ್ಲ ನೀವು ಆ ರೀತಿಯಾದಂತಹ ಪ್ರಚೋದನೆಗೆ ನೀವು ಒಳಗಾಗಬಾರದು. ಅಲ್ಲಿಗೆ ನಾವು ಇದನ್ನ ನೋಡಿದವಾಗ ನಮಗೆ ಇದು ಅಂದಾಜಾಗುತ್ತೆ ಯಾವುದು ಅಂತ ಹೇಳಿದ್ರೆ, ಹೋದ ವರ್ಷದಲ್ಲಿ ಮೊದಲ ಒಂದು 4 ತಿಂಗಳು ಒಂದು ಸ್ವಲ್ಪ ಉತ್ತಮವಾಗಿತ್ತು, ಅದಾದ್ಮೇಲೆ ಅನೇಕ ಕಷ್ಟಗಳು ಉಂಟಾಯಿತು ಅಂತ ಹೇಳಿ. ಒಂದು ವರ್ಷದ ಭವಿಷ್ಯವನ್ನು ನಾವು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು 4 ಗ್ರಹಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ಶನಿ ಗ್ರಹ, ಬೃಹಸ್ಪತಿ ಗ್ರಹ, ರಾಹು ಗ್ರಹ ಮತ್ತು ಕೇತು ಗ್ರಹ. ಈಗ ಹೋದ ವರ್ಷ ಏನಾಗಿತ್ತು ಹೇಳಿ, ಶನಿ ಗ್ರಹ ನಿಮಗೆ 9ಮ ಭಾವದಲ್ಲಿ ಸ್ಥಿತವಾಗಿದ್ದು ಅದು ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ಬೃಹಸ್ಪತಿ ಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿತ್ತು, ಅದು ಕೂಡ ಉತ್ತಮವಲ್ಲ. ರಾಹುಗ್ರಹ 9ಮ ಭಾವದಲ್ಲಿ ಸ್ಥಿತವಾಗಿತ್ತು, ಅದು ಕೂಡ ಉತ್ತಮವಲ್ಲ. ಹಾಗೆ ಕೇತು ಗ್ರಹ 4ಥ ಭಾವದಲ್ಲಿ ಸ್ಥಿತವಾಗಿತ್ತು, ಅದು ಕೂಡ ಉತ್ತಮವಲ್ಲ. ಅಂದ್ರೆ ಈ ಒಂದು ವರ್ಷದ ಭವಿಷ್ಯವನ್ನು ಗಣನೆ ಮಾಡುವಾಗ ಈ 4 ಗ್ರಹಗಳ ಪ್ರಮುಖವಾದ ವಿಚಾರವನ್ನು ಮಾಡ್ತೀವಿ. ಇದರಲ್ಲಿ 4ಕ್ಕೆ 4 ಕೂಡ ಹೋದ ವರ್ಷ ಉತ್ತಮವಾದ ಸ್ಥಿತಿ ಅಂತ ಹೇಳುವಂಥದ್ದು ಇರಲಿಲ್ಲ. ಹಾಗಾಗಿ ನಿಮಗೆ ಅನೇಕ ವಿಧವಾಗಿ ಕಷ್ಟಗಳು ಉಂಟಾಯಿತು ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು.
ಈ ವರ್ಷ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು. ಆಯ್ತಾ, ರಾಶಿಯಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಕೂಡ ಏನು ಉತ್ತಮವಲ್ಲ. ಆದರೆ ನಾವು ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಅದು ಏನು ಅಂತ ಹೇಳಿ ಆದರೆ, ಈಗ ದ್ವಾದಶ ಭಾವದಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿಗಿಂತಲೂ ರಾಶಿಯಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮ. ಯಾಕೆ ಅಂದರೆ ವಟುಕನ್ಯಾ ಜನ್ಮ ರಾಶೇ ತ್ರಿಕೋಣಾಯ ದ್ವಿಸಪ್ತಗಃ ಗುರುಶ್ರೇಷ್ಠ ಖಷಟ್ರಾದ್ಯೆ ಪೂಜೆಯ ಅನ್ಯತ್ರ ನಿಂದಿತ ಅಂತ ಹೇಳಿರುವಂಥದ್ದು. ಹಾಗಾಗಿ ಏನು ದ್ವಾದಶ ಭಾವದಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಏನು ಉತ್ತಮ ಅಲ್ಲವೇ ಅಲ್ಲ. ಆಯ್ತಾ, ರಾಶಿಯಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಕೂಡ ಉತ್ತಮವಲ್ಲ. ಆದರೆ ದ್ವಾದಶ ಭಾವಕ್ಕಿಂತ ಉತ್ತಮ. ಅಲ್ಲಿಗೆ ಏನಾಯ್ತು ಹೇಳಿ, ಈ ವಿಚಾರದಲ್ಲಿ ಹೋದ ವರ್ಷಕ್ಕಿಂತ ಉತ್ತಮ ಅಂತ ಹೇಳಬಹುದು. ಹೌದಾ, ಒಂದನೇದಾಗಿ. ಇನ್ನೊಂದು ಏನು ಅಂತ ಹೇಳಿ ಆದರೆ, ಈ ಕೇತು ಗ್ರಹ ಹೋದ ವರ್ಷ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿತ್ತು ಅಲ್ವಾ. ಕೇತು ಗ್ರಹದ ಚತುರ್ಥ ಭಾವದ ಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮವಲ್ಲ. ಆದರೆ ಈ ವರ್ಷ ಆ ಕೇತು ಗ್ರಹ ನಿಮಗೆ ತೃತೀಯ ಭಾವಕ್ಕೆ ಬರ್ತಾ ಇರುವಂಥದ್ದು, ಅದರಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಲ್ಲಿಗೆ ಇನ್ನೊಂದೇನು ಹೇಳಿ, ಶನಿಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿತ್ತು, ಈಗ ಅದು ದಶಮ ಭಾವಕ್ಕೆ ಹೋಗ್ತಾ ಇರುವಂಥದ್ದು. ಅದು ಎರಡೂ ಕೂಡ ಏನು ಅಷ್ಟೊಂದು ಉತ್ತಮವಲ್ಲ. ಹಾಗೆ ಹೋದ ವರ್ಷ ರಾಹುಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿತ್ತು, ಈ ವರ್ಷ ನವಮ ಭಾವಕ್ಕೆ ಬರ್ತಾ ಇರುವಂಥದ್ದು. ಅದು ಕೂಡ ಏನು ಅಷ್ಟೊಂದು ಉತ್ತಮ ಅಂತ ಯೋಚನೆ ಮಾಡುವುದಕ್ಕಾಗುವುದಿಲ್ಲ. ಆದರೆ ಹೋದ ವರ್ಷಕ್ಕೆ ಹೋಲಿಸಿದಂತಹ ಪಕ್ಷದಲ್ಲಿ ಈ ವರ್ಷ ಉತ್ತಮವಾಗಿದೆ. ಯಾಕೆ ಹೇಳಿ, ಬೃಹಸ್ಪತಿ ಗ್ರಹ ಹೋದ ವರ್ಷಕ್ಕಿಂತ ಉತ್ತಮವಾಗಿ ಸ್ಥಿತವಾಗಿದೆ. ಇನ್ನು ಕೇತು ಗ್ರಹ ಅಂತೂ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿದೆ. ಹೋದ ವರ್ಷ ಒಂದೇ ಒಂದು ಗ್ರಹದ ಅನುಗ್ರಹ ಅಂತ ಹೇಳುವಂಥದ್ದು ಕೂಡ ನಿಮ್ಗೆ ಇರಲಿಲ್ಲ. ಆದರೆ ಈ ವರ್ಷದಲ್ಲಿ ಆ ರೀತಿ ಇಲ್ಲ ಅಂತ ಹೇಳಿ. ಆದರೆ ಇದಿಷ್ಟನ್ನು ನಾವು ಯೋಚನೆ ಮಾಡಿದ್ವಲ್ಲ, ಇದಕ್ಕೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಈ ವರ್ಷ ನಿಮಗೆ ಕಷ್ಟಗಳೇ ಉಂಟಾಗೋದಿಲ್ಲ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಆದರೂ ಕೂಡ ನೀವು ಸಂತೋಷ ಪಡಬೇಕಾಗತ್ತೆ. ಯಾಕೆ ಅಂತ ಹೇಳಿ ಆದರೆ, ಹೋದ ವರ್ಷದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಆದರೆ, ಅದೇ ಈ ಹಿಂದೆ ಯೋಚನೆ ಮಾಡಿದಂತೆ ಒಂದೇ ಒಂದು ಗ್ರಹದ ಅನುಗ್ರಹ ಅಂತ ಹೇಳುವಂಥದ್ದು ಕೂಡ ನಿಮಗಿರಲಿಲ್ಲ. ಅಂದರೆ ಸಂಪೂರ್ಣವಾಗಿ ಮುಳುಗಿ ಹೋಗುವಂತಹ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಆದರೆ ಈ ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತಿದ್ದಂತಹ ನಿಮಗೆ ಏನೋ ಒಂದು ಆಸರೆ ಸಿಕ್ಕುವಂತಹ ಸಂದರ್ಭ ಅಂತ. ಅಂದರೆ ಏನೋ ಒಂದು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮುಳುಗೋಗ್ತಿರ್ತಾನೆ, ಅವಾಗ ಅವನಿಗೆ ಯಾವುದೋ ಒಂದು ಮರದ ಒಂದು ತುಂಡು ಸಿಕ್ಕಿಬಿಟ್ರೆ ಹೇಗೆ ಹೇಳಿ ಎಷ್ಟು ಸಂತೋಷ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆ ರೀತಿಯಾಗಿದೆ ಅಂತ ಹೇಳಿ. ಆದರೆ ಈ ವರ್ಷದಲ್ಲೂ ಕೂಡ ಕಷ್ಟ ಅಂತ ಹೇಳುವಂಥದ್ದು ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಹೋದ ವರ್ಷಕ್ಕೆ ಹೋಲಿಸಿದಂತಹ ಪಕ್ಷದಲ್ಲಿ ಈ ವರ್ಷದಲ್ಲಿ ಕಷ್ಟ ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು 100 kg ಮೂಟೆಯನ್ನು ಹೊತ್ಕೊಂಡು ಹೋಗ್ತಿರ್ತಾನೆ. ಆಯ್ತಾ, 100 kg ಮೂಟೆಯನ್ನು ಹೊತ್ಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ, ತುಂಬಾ ಒಂದು ಪರಿಶ್ರಮ ಬೇಕು. ಅದರಲ್ಲಿ ಈಗೇನು ಹೇಳಿ, ಒಂದು 50 kg ತೆಗೆದ್ವಿ ಅಂತ ಹೇಳಿ ಇಟ್ಕೊಳ್ಳೋಣ. ಅಂದ್ರೆ ಎಷ್ಟು ಉಳಿತು, ಕೇವಲ ಒಂದು 50 kg ಉಳಿತಲ್ಲ. 50 kg ಹೊತ್ಕೊಂಡು ಹೋಗುವಂಥದ್ದು ಕಷ್ಟವೇ, ಕಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ 100 kg ಹೊತ್ಕೊಂಡು ಹೋಗೋದಕ್ಕೆ ಎಷ್ಟು ಪರಿಶ್ರಮ ಬೇಕೋ ಅಷ್ಟೀಗ ಬೇಡ ಅಲ್ವಾ. ಅವಾಗಿಗಿಂತ ಕಷ್ಟ ಕಮ್ಮಿ ಆಯ್ತು. ಅದನ್ನೇ ಹೇಳ್ತಿರುವಂಥದ್ದು. ಈ 2024ರಲ್ಲಿ ನಿಮಗೆ ಏನು ತುಂಬಾ ಒಂದು ಕಷ್ಟ ಅಂತ ಹೇಳುವಂಥದ್ದಿತ್ತು, ಅದಕ್ಕೆ ಹೋಲಿಸಿದಂತಹ ಪಕ್ಷದಲ್ಲಿ ಈ ವರ್ಷದಲ್ಲಿ ಆ ಕಷ್ಟಗಳು ತುಂಬಾ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಈ ವರ್ಷದ 5ನೇ ತಿಂಗಳು ಆದ್ಮೇಲೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಕಮ್ಮಿ ಆಗುವುದಕ್ಕೆ ಶುರುವಾಗುತ್ತೆ. ಅಂದ್ರೆ ಈ ಮೇ ತಿಂಗಳು ಆದ್ಮೇಲೆ. ಆಯ್ತಾ, ಏನಾಗುತ್ತೆ, ಈ ಮೇ ತಿಂಗಳಲ್ಲಿ ಕೇತು ಗ್ರಹ ಇದೆಯಲ್ಲ, ಅದು ಇಲ್ಲಿವರೆಗೆ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿತ್ತು. ಅದು ಈ ತಿಂಗಳ ಮೇ ತಿಂಗಳಲ್ಲಿ, ಈ ವರ್ಷದ ಮೇ ತಿಂಗಳಲ್ಲಿ ಅದು ನಿಮಗೆ ತೃತೀಯ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿಂದ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಆ ಕೇತು ಗ್ರಹದಿಂದ, ತೃತೀಯ ಭಾವದಲ್ಲಿ ಸ್ಥಿತವಾದಂತಹ ಕೇತು ಗ್ರಹದಿಂದ ಅನೇಕ ವಿಧವಾಗಿ ಶುಭ ಫಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಏನೇನು ಪ್ರಾಪ್ತಿಯಾಗುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿಖಿ ವಿಕ್ರಮೇ ಶತ್ರುನಾಶಂ ವಿವಾದಂ ಧನಂ ಭೋಗಮೈಶ್ವರ್ಯ ತೇಜೋಧಿಕಂಚ ಅಂತ ಹೇಳಿರುವಂಥದ್ದು. ಏನಾಗುತ್ತೆ, ಮುಖ್ಯವಾಗಿ ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಅದಾದ್ಮೇಲೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಕೇತುಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಮುಖ್ಯವಾಗಿ ಧೈರ್ಯದ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದ್ರೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇದೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಯಾಕೆ ಹೇಳಿ,
ಕಷ್ಟಗಳು ಎಷ್ಟು ಬೇಕಾದ್ರೂ ಬರಬಹುದು, ಆಯ್ತಾ. ಉಳಿದಂತಹ ಎಲ್ಲಾ ವ್ಯಕ್ತಿಗಳು ಕೂಡ ನಮ್ಮನ್ನ ನಂಬದೇ ಇರಬಹುದು. ಅಂದ್ರೆ ಈ ವ್ಯಕ್ತಿ ಏನೋ ಒಂದು ಮಾಡ್ತಾನೆ ಅಥವಾ ಈ ವ್ಯಕ್ತಿ ಏನೋ ಒಂದು ಸಾಧನೆಯನ್ನು ಮಾಡ್ತಾನೆ ಅಂತ ಹೇಳಿ ಉಳಿದಂತಹ ಎಲ್ಲಾ ವ್ಯಕ್ತಿಗಳು ಕೂಡ ನಮ್ಮನ್ನ ನಂಬದೇ ಇರಬಹುದು. ಅದು ಯಾವುದು ಸಮಸ್ಯೆ ಅಲ್ಲ. ಆದ್ರೆ ಸಮಸ್ಯೆ ಯಾವುದು ಅಂತ ಹೇಳಿ ಆದ್ರೆ ನಮಗೆ ಒಂದು ವೇಳೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ನಾವ್ ಯಾವತ್ತೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಯ್ಯೋ ನನ್ನ ಕೈಯಿಂದ ಆಗೋದಿಲ್ಲ ಅಂತ ಹೇಳಿ ನಾವೇ ಅಂದ್ಕೊಂಡಂತಹ ಪಕ್ಷದಲ್ಲಿ ಅದು ಏನು ನಾವು ಉದ್ಧಾರ ಆಗೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಈ ವರ್ಷದಲ್ಲಿ ಕಷ್ಟಗಳು ಇದ್ರೂ ಕೂಡ ಆ ರೀತಿ ಆಗುವುದಿಲ್ಲ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಉಂಟಾಗುತ್ತೆ, ನಿಮ್ಮಲ್ಲಿ ಒಂದು ಧೈರ್ಯದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ನನ್ನ ಕೈಯಿಂದ ಯಾವುದೇ ಕೆಲಸ ಆದ್ರೂ ಕೂಡ ನಾನು ಮಾಡುವುದಕ್ಕೆ ಸಮರ್ಥನಾಗಿದ್ದೇನೆ, ನಂಗಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿ ನಿಮಗೆ ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಉಂಟಾಗುತ್ತೆ, ಆಯ್ತಾ. ಯಾಕೆ ಹೇಳಿ ಇದು ಧೈರ್ಯ ಸ್ಥಾನದಲ್ಲಿ ತೃತೀಯ ಭಾವದಲ್ಲಿ ಕೇತುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಅದೇ ರೀತಿಯಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳಿಂದಲೂ ಕೂಡ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ಅವರ ಒಂದಷ್ಟು ಸಹಕಾರ ಅಂತ ಹೇಳುವಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಅಂದ್ರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ಅವರ ಒಂದು ಸಹಕಾರ ಅಂತ ಹೇಳುವಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಇದೆಲ್ಲ ಉತ್ತಮವಾದ ಫಲಗಳು. ಯಾಕೆ ಹೇಳಿ ಕೇತುಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ನಿಮಗೆ ಪ್ರಾಪ್ತಿ ಆಗುವಂತಹ ಉತ್ತಮವಾದ ಫಲಗಳು ಇದೆಲ್ಲ ಮೇ ತಿಂಗಳಿಂದ ಹಿಡಿದು ನಿಮಗೆ ಪ್ರಾಪ್ತಿ ಆಗುವುದಕ್ಕೆ ಶುರುವಾಗುತ್ತೆ. ಇನ್ನು ಇದೇ ಮೇ ತಿಂಗಳಲ್ಲೇ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿವರೆಗೆ ಅದು ದ್ವಾದಶ ಭಾವದಲ್ಲಿ ಈಗ ಅದು ಸ್ಥಿತಿ ಇರುವಂಥದ್ದು. ಅದು ಮೇ ತಿಂಗಳಲ್ಲಿ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ನಾನು ಅವಾಗಲೇ ಯೋಚನೆ ಮಾಡಿದೆ, ಏನು ಬೃಹಸ್ಪತಿ ಗ್ರಹ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ಕೂಡ ಉತ್ತಮವಲ್ಲ. ನಿಮ್ಮ ರಾಶಿಗೆ ಪ್ರವೇಶ ಮಾಡುತ್ತೆ, ರಾಶಿಯಲ್ಲೇ ಬೃಹಸ್ಪತಿ ಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಕೂಡ ಉತ್ತಮವಲ್ಲ. ಆದರೆ ಒಂದು ಅವಾಗಲೇ ಹೇಳಿದಾಗೆ ದ್ವಾದಶ ಭಾವಕ್ಕಿಂತ ಅದು ಉತ್ತಮ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಅವಾಗ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ರಾಜಕೋಪೋ ಯಶೋಹಾನಿ ಉದ್ಯೋಗಸ್ಯ ವಿರೋಧಕಂ ಬುದ್ಧಿಭ್ರಂಶೋ ಭಾಗ್ಯಹಾನಿರ್ ಭಯಂತನುಗತೆ ಗುರು ಅಂತ ಹೇಳಿರುವಂಥದ್ದು. ಅಂದ್ರೆ ಮುಖ್ಯವಾಗಿ ಒಂದು ಸ್ವಲ್ಪ ಮೇಲಧಿಕಾರಿಗಳ ಜೊತೆಗೆ ವೈಮನಸ್ಯ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಉದ್ಯೋಗದ ಸ್ಥಳದಲ್ಲಿ, ಆಯ್ತಾ. ಅದಾದ್ಮೇಲೆ ಏನು ಉದ್ಯೋಗಸ್ಯ ವಿರೋಧಕಂ, ಮುಖ್ಯವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಏನು ಈ ಉದ್ಯೋಗದಲ್ಲಿ ಏನೋ ತುಂಬಾ ಸಮಸ್ಯೆ ಆಗ್ತಾ ಇದೆ, ಉದ್ಯೋಗವನ್ನು ಬಿಟ್ಬಿಡೋಣ ಅಂತ ಹೇಳಿ ಅನ್ಸುವಂಥದ್ದು. ಆದ್ರೆ ಬಿಡುವುದಕ್ಕೆ ಆಗುವುದಿಲ್ಲ, ಬಿಟ್ರೆ ಮುಂದೇನ್ ಮಾಡುವಂಥದ್ದು ಅಂತ ಹೇಳುವಂತ ಚಿಂತೆ, ಅಥವಾ ಉದ್ಯೋಗದ ಸ್ಥಳದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗುವಂಥದ್ದು ಇರಬಹುದು, ಅಥವಾ ಈ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇನ್ನೊಂದು ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳುವಂತ ಸಂಶಯಗಳು ಉಂಟಾಗುವಂಥದ್ದು ಇರಬಹುದು. ಈ ರೀತಿಯಾಗಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಯಾವಾಗ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ. ಅವಾಗ ನೀವು ಈಗ ನಿಮಗೆ ಒಂದು ಸಂಶಯ ಉಂಟಾಗುವುದಕ್ಕೆ ಅವಕಾಶ ಇದೆ ಅಲ್ವಾ. ಏನು ಈಗ ಬೃಹಸ್ಪತಿ ಗ್ರಹ ದ್ವಾದಶ ಭಾವದಲ್ಲಿರುವಾಗಲೂ ಸಮಸ್ಯೆನೇ ಇತ್ತು, ಅದನ್ನು ಹೇಳಿದ್ರಿ. ಈಗ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಿರುವಂಥದ್ದು, ಈಗ ಇಲ್ಲೂ ಕೂಡ ಸಮಸ್ಯೆನೇ ನೀವು ಹೇಳ್ತಿರುವಂಥದ್ದಲ್ಲ, ಅಲ್ಲಿಗೇನು ವ್ಯತ್ಯಾಸ ಉಂಟಾಯಿತು ಅಂತ ಹೇಳಿ ಕೇಳಿದ್ರೆ ಅದಕ್ಕಿಂತ ಇದು ಉತ್ತಮ. ಅವಾಗ ಉಂಟಾಗ್ತಿದ್ದಂತಹ ಕೆಲವೊಂದಷ್ಟು ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಸಮಸ್ಯೆಗಳು ಕಮ್ಮಿ ಆಗುತ್ತೆ ನೋಡೋಣ. ದ್ವಾದಶ ಭಾವ ವ್ಯಯಸ್ಥಾನದಲ್ಲಿ ಬೃಹಸ್ಪತಿ ಗ್ರಹ ಇತ್ತಲ್ಲ ಹೋದ ವರ್ಷ, ಅವಾಗ ಏನಾಗ್ತಿತ್ತು 2024 ಸಿಕ್ಕಾಪಟ್ಟೆ ವ್ಯಯ ಅಂತ ಹೇಳುವಂಥದ್ದು ಉಂಟಾಗ್ತಿತ್ತು. ಅಂದ್ರೆ ದುಡ್ಡು ಬಂದು ಕೂಡಲೇ ಏನು ಅದು ಖಾಲಿ ಆಗುವಂಥದ್ದು. ಮತ್ತೆ ಇನ್ನೊಂದು ವಿಚಿತ್ರ ಅಂತ ಹೇಳಿ ಆದ್ರೆ ಅವಾಗ ದುಡ್ಡು ಬರುವುದಕ್ಕೆ ಅವಕಾಶ ಇರಲಿಲ್ಲ. ದುಡ್ಡು ಬರೋದು ತೀರಾ ಕಮ್ಮಿ, ಖಾಲಿ ಆಗುವಂಥದ್ದು ಹೆಚ್ಚು, ಆ ರೀತಿಯಾಗಿತ್ತು ಅವಾಗ. ಆದ್ರೆ ಈ ವರ್ಷ ಹಾಗಾಗುವುದಿಲ್ಲ, ಆಯ್ತಾ. ವ್ಯಯ ಅಂತ ಹೇಳುವಂಥದ್ದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಈ ಹಿಂದೆಯೇ ನಾವು ಯೋಚನೆ ಮಾಡಿದ್ವಲ್ಲ, ಕೇತುಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಂದಷ್ಟು ಹಣಕಾಸಿನ ಆಗಮನ ಉಂಟಾಗುವುದಕ್ಕೂ ಕೂಡ ಈ ವರ್ಷದಲ್ಲಿ ಅವಕಾಶ ಇದೆ. ಅದು ಅಲ್ಲಿಗೂ ಇಲ್ಲಿಗೂ ಇರುವಂತಹ ವ್ಯತ್ಯಾಸ. ಇನ್ನೊಂದು, ವಾಹನಗಳ ವಿಚಾರದಲ್ಲಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಿತ್ತು, ಹಣಕಾಸಿನ ವ್ಯಯ ಅಂತ ಹೇಳುವಂಥದ್ದು ಉಂಟಾಗ್ತಿತ್ತು. ಹೋದ ವರ್ಷದಲ್ಲಿ ನಿಮಗೆ ವಾಹನಗಳ ವಿಚಾರದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗಿದೆ. ಅದಾದ್ಮೇಲೆ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಹಣಕಾಸಿನ ವ್ಯಯ ಅಂತ ಹೇಳುವಂಥದ್ದು ಕೂಡ ಉಂಟಾಯಿತು ಹೋದ ವರ್ಷದಲ್ಲಿ. ಆದರೆ ಈ ವರ್ಷದಲ್ಲಿ ಅದು ಆಗುವುದಿಲ್ಲ. ಇನ್ನು ನಿಮ್ಮ ತಪ್ಪಿಲ್ಲದೆ ಏನಾಗ್ತಿತ್ತು, ಒಂದಷ್ಟು ಜನರಿಂದ ನೀವು ಬಯಸ್ಕೊಳ್ಬೇಕಾಗ್ತಿತ್ತು, ಮುಖ್ಯವಾದಂತಹ ವ್ಯಕ್ತಿಗಳಿಂದ ಅಲ್ಲ, ನಿಮ್ಮ ತಪ್ಪೇ ಇರುವುದಿಲ್ಲ.
ಅದು ಕೂಡ ನೀವು ಸುಮ್ಮನೆ ಬಯಸಿಕೊಳ್ಳುವಂತಹ ಒಂದಷ್ಟು ಸಂದರ್ಭಗಳು ಉಂಟಾಗ್ತಿತ್ತು. ಆದರೆ ಅದು ಈಗ ಈ ವರ್ಷದಲ್ಲಿ ಉಂಟಾಗುವುದಿಲ್ಲ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನು ಬೃಹಸ್ಪತಿ ಗ್ರಹ ದ್ವಾದಶ ಭಾವದಲ್ಲಿ ಇರುವಾಗಲೂ ಕೂಡ ಸಮಸ್ಯೆಗಳನ್ನ ಯೋಚನೆ ಮಾಡಬಹುದಿತ್ತು. ಅದೇ ರೀತಿಯಾಗಿ ಈಗಲೂ ಕೂಡ ಯೋಚನೆಯನ್ನು ಮಾಡಬಹುದು. ಆದ್ರೆ ಅವಾಗಿನಷ್ಟು ಸಮಸ್ಯೆ ಈಗ ಉಂಟಾಗುವುದಿಲ್ಲ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಅದು ಅಲ್ಲಿಗೂ ಇಲ್ಲಿಗೂ ಇರುವಂತಹ ವ್ಯತ್ಯಾಸ. ಆಯ್ತಾ, ಈಗಲೂ ಕೂಡ ಕಷ್ಟ ಇದೆ, ಅದನ್ನೇ ನಾನು ಹೇಳ್ತಿರುವಂಥದ್ದು. ಏನು ಕಷ್ಟ ಪೂರ್ತಿ ಪರಿಹಾರ ಆಯಿತು ಅಂತ ಹೇಳಿ ಹೇಳ್ತಿರುವಂಥದ್ದಲ್ಲ. ಆದರೆ ಅವಾಗಿಗೆ ಹೋಲಿಸಿದಂತಹ ಪಕ್ಷದಲ್ಲಿ ಈಗ ಎಷ್ಟೋ ಉತ್ತಮ. ಅದನ್ನು ನಾನು ಯೋಚನೆ ಮಾಡಿದ್ದು. ಇನ್ನು ನಿಮಗೆ ಶನಿಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಅಂದ್ರೆ ಯಾವಾಗ ಹೇಳಿ, ಈ ಮಾರ್ಚ್ 29ನೇ ತಾರೀಕಿನಂದು ಏನಾಗಿದೆ, ಇಲ್ಲಿ ಈಗ ಶನಿಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿದೆ. ಮಾರ್ಚ್ 29ನೇ ತಾರೀಕಿನಂದು ಅದು ಮೀನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿಂದ ನಿಮಗೆ ದಶಮ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಇಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಶನಿಗ್ರಹದ ನವಮ ಭಾವದ ಸ್ಥಿತಿ ಅಂತ ಹೇಳುವಂಥದ್ದು ಕೂಡ ಏನು ಅಷ್ಟೊಂದು ಉತ್ತಮವಲ್ಲ. ಹಾಗೆ ದಶಮ ಭಾವದ ಸ್ಥಿತಿ ಅಂತ ಹೇಳುವಂಥದ್ದು ಕೂಡ ಅಷ್ಟೊಂದು ಉತ್ತಮವಲ್ಲ. ಆಯ್ತಾ, ಹಾಗಾಗಿ ಏನು ಈ ವಿಚಾರದಲ್ಲಿ ಏನು ಅಂತ ಏನು ವ್ಯತ್ಯಾಸ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಯಾಕಂದ್ರೆ ಹೋದ ವರ್ಷನೂ ಚೆನ್ನಾಗಿರಲಿಲ್ಲ, ಈ ವರ್ಷನೂ ಚೆನ್ನಾಗಿಲ್ಲ. ಹಾಗಾಗಿ ಆಯ್ತಾ, ಹಾಗಾಗಿ ಯಾವ ವಿಚಾರದಲ್ಲಿ ಒಂಚೂರು ಜೋಪಾನವಾಗಿರ್ಬೇಕು ಅದನ್ನು ನೋಡ್ತಾ ಹೋಗೋಣ. ಆ ಸಂದರ್ಭದಲ್ಲಿ ವಿದ್ಯಾಕೀರ್ತಿ ಧನಕ್ಷಯ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳು ಆದಷ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಹೇಳಿ, ಪುಸ್ತಕ ತೆಗೆದು ಕೂಡಲೇ ಇದು ಯಾರಿಗೆ ಬೇಕಪ್ಪ ಇದು ಅಂತ ಹೇಳಿ ಅದನ್ನು ಮುಚ್ಚಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಅನ್ಸ್ಬಿಡುತ್ತೆ. ಆಯ್ತಾ, ಅದೊಂದಾಗುತ್ತೆ. ಇನ್ನೊಂದು ಏಕಾಗ್ರತೆಯ ಕೊರತೆ. ಅದೇ ಹೇಳಿದ್ದು, ಓದುವುದಕ್ಕೆ ಕುತ್ಕೊಂಡಂತಹ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳೆಲ್ಲ ಎಳೆಯುವುದಕ್ಕೆ ಶುರುವಾಗುತ್ತೆ. ಆದರೆ ಆದಷ್ಟು ನೀವು ಏನು ಮಾಡಬೇಕು, ವಿದ್ಯಾಭ್ಯಾಸದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕು. ಆಯ್ತಾ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅದೇ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಮಾತ್ರ ಮನಸ್ಸನ್ನು ಆದಷ್ಟು ಏನು ದೃಢವಾಗಿ ಇಟ್ಕೊಂಡು ವಿದ್ಯಾಭ್ಯಾಸದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಟ್ಟು ತಮ್ಮನ್ನ ಯಾವಾಗಲೂ ಕೂಡ ವಿದ್ಯಾಭ್ಯಾಸದಲ್ಲೇ ತೊಡಗಿಸಿಕೊಳ್ಬೇಕು. ಅವಾಗ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಇನ್ನೊಂದು ಧನಕ್ಷಯ, ಹಣಕಾಸಿನ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಆದರೆ ನೀವು ಯೋಚನೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಹೋದ ವರ್ಷ ನಿಮಗೆ ಹಣಕಾಸಿನ ವ್ಯವೇ ಉಂಟಾಗುವುದಕ್ಕೆ ಅವಕಾಶ ಇದ್ದಿದ್ದು. ಹಣಕಾಸಿನ ಆಗಮನ ಉಂಟಾಗೋದಕ್ಕಂತ ಯಾವುದೇ ಅವಕಾಶ ಅಂತ ಹೇಳುವಂಥದ್ದು ಇರಲಿಲ್ಲ. ಬರೀ ಹಣಕಾಸಿನ ವ್ಯವೇ ಉಂಟಾಗೋದಕ್ಕೆ ಅವಕಾಶ ಇತ್ತು. ಆದರೆ ಈ ವರ್ಷದಲ್ಲಿ ಏನಾಗಿದೆ ಹೇಳಿ, ಆ ಕೇತುಗ್ರಹ ಇದೆಯಲ್ಲ, ಅದು ತೃತೀಯ ಭಾವದಲ್ಲಿ ಸ್ಥಿತವಾದವಾಗ ಧನ ಲಾಭವನ್ನು ಹೇಳಿದ್ದಾರೆ. ಹಾಗಾಗಿ ಹಣಕಾಸಿನ ಆಗಮನವೂ ಉಂಟಾಗುತ್ತೆ, ಜೊತೆಗೆ ವ್ಯಯವೂ ಉಂಟಾಗುತ್ತೆ. ನೀವೇ ಯೋಚನೆ ಮಾಡಿ, ಖಾಲಿ ಹಣಕಾಸಿನ ವ್ಯವೇ ಉಂಟಾಗುವಂತಹ ಒಂದು ಪರಿಸ್ಥಿತಿ. ಆಯ್ತಾ, ಇನ್ನೊಂದು ಹಣಕಾಸಿನ ಆಗಮನವೂ ಉಂಟಾಗುತ್ತೆ, ಜೊತೆಗೆ ವ್ಯಯವೂ ಉಂಟಾಗುತ್ತೆ ಅಂತ ಹೇಳುವಂತಹ ಪರಿಸ್ಥಿತಿ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಬೇಕು ಅಂತ ಹೇಳಿ ಆದ್ರೆ ಯಾವುದನ್ನ ನಾವು ಆಯ್ಕೆ ಮಾಡ್ಕೊಂತೀವಿ ಹೇಳಿ? ಎಲ್ಲರೂ ಕೂಡ ಹಣಕಾಸಿನ ಆಗಮನವೂ ಉಂಟಾಗುತ್ತೆ, ವ್ಯಯವೂ ಉಂಟಾಗುತ್ತೆ ಅಂತ ಹೇಳುವಂತಹ ಪರಿಸ್ಥಿತಿಯನ್ನು ಆಯ್ಕೆ ಮಾಡ್ಕೊಂತೀವಿ. ಎರಡೂ ಕೂಡ ಏನು ಉತ್ತಮ ಅಲ್ಲ. ಆದರೆ ಇದ್ದಿದ್ದಲ್ಲಿ ಉತ್ತಮ ಯಾವ್ದು ಹೇಳಿ? ಇದು ಹಣಕಾಸಿನ ಆಗಮನವೂ ಉಂಟಾಗುತ್ತೆ, ವ್ಯಯವೂ ಉಂಟಾಗುತ್ತೆ ಅಂತ ಹೇಳುವಂಥದ್ದು. ಖಾಲಿ ವ್ಯವೇ ಉಂಟಾಗುತ್ತೆ ಅಂತ ಹೇಳುವಂಥದ್ದು ಒಳ್ಳೆಯದಲ್ಲ. ಅದನ್ನು ನಾನು ಹೇಳ್ತಿರುವಂಥದ್ದು. ಅದಕ್ಕೋಸ್ಕರ ಹೇಳಿದ್ದು ಹೋದ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿದೆ ಅಂತ. ಆಯ್ತಾ, ಹಾಗಾಗಿ ಹಣಕಾಸಿನ ವ್ಯಯವನ್ನು ಹೇಳಿದ್ರೂ ಕೂಡ ಆಗಮನವೂ ಆಗುವುದಕ್ಕೆ ಅವಕಾಶ ಇರೋದ್ರಿಂದಾಗಿ ನೀವು ಅತಿ ಹೆಚ್ಚು ಯೋಚನೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ಏನು, ರಾಹುಗ್ರಹ ಇದೆಯಲ್ಲ, ಅದೀಗ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದೇ ಮೇ ಆದಮೇಲೆ ಅದು ನವಮ ಭಾವಕ್ಕೆ ಬರುತ್ತೆ. ಅಲ್ಲಿವರೆಗೆ ಅದು ದಶಮ ಭಾವದಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ, ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹ ಒಂದು ಯೋಗ. ಆಯ್ತಾ, ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆಲ್ಲ ಒಂದು ಭೇಟಿ ನೀಡುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ನಿಮಗೆ ಇದೆ ಈ ವರ್ಷದಲ್ಲಿ. ಆಯ್ತಾ, ಇದಿಷ್ಟು ಕೂಡ ನಿಮಗೆ ಈ ವರ್ಷದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಏನು ಹೇಳಿ, ನೀವು ಯಾವ ವಿಚಾರದಲ್ಲಿ ಮುಖ್ಯವಾಗಿ ಜೋಪಾನವಾಗಿರಬೇಕು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ಅದನ್ನ ನೀವೊಂದು ಸ್ವಲ್ಪ ಪಾಲಿಸಿದಂತಹ ಪಕ್ಷದಲ್ಲಿ ಈ ವರ್ಷದಲ್ಲಿ ಅವಾಗ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಮೊದಲನೇದಾಗಿ, ಉದ್ಯೋಗದ ಸ್ಥಳದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಆಯ್ತಾ, ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ನೀವು ಉತ್ತಮವಾದ ವರ್ತನೆಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಮುಖ್ಯವಾಗಿ ಹಿಂದೆಯೇ ಯೋಚನೆ ಮಾಡಿದಂತೆ ಆದಷ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡಬೇಕು. ಇನ್ನೊಂದು ಎಲ್ಲರಿಗೂ ಹೇಳ್ತಿರುವಂಥದ್ದು, ಖಾಲಿ ವಿದ್ಯಾರ್ಥಿಗಳಿಗೆ ಒಂದೇ ಅಲ್ಲ, ಏನು ಆಲಸ್ಯವನ್ನು ಬಿಡಬೇಕು. ಈ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ನಿಮ್ಗೆ ಏನು ಅನ್ಸೋದಕ್ಕೆ ಶುರುವಾಗುತ್ತೆ ಗೊತ್ತಾ? ಯಾವುದೇ ಕೆಲಸ ಆದರೂ ಅಯ್ಯೋ ಇವತ್ತು ಯಾರು ಮಾಡ್ತಾರಪ್ಪ, ನಾಳೆ ಮಾಡೋಣ ಅಂತ ಹೇಳಿ ಅನ್ಸುತ್ತೆ. ನಾಳೆ ಆದ ಕೂಡ ಏನು ಅನ್ಸುತ್ತೆ ಹೇಳಿ,
ಅಯ್ಯೋ ಇನ್ನೂ ಸಮಯ ಇದೆಯಲ್ಲ ನಾಡಿದ್ದು ಮಾಡೋಣ ಅಂತ ಹೇಳಿ ಅನ್ಸುತ್ತೆ. ಹಾಗೆ ಅದು ಅನಿಸ್ತಾ ಎಲ್ಲ ವಿಷಯಕ್ಕೂ ಕೂಡ ಆಲಸ್ಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಎಲ್ಲರೂ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಾಳೆ ಮಾಡೋಣ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗುತ್ತೆ. ಆ ರೀತಿ ಮಾಡಬಾರ್ದು. ಯಾವುದೇ ನಿಮ್ಮ ಕೆಲಸ ಇದ್ರೂ ಕೂಡ ಅದನ್ನು ಆದಷ್ಟು ಶೀಘ್ರವಾಗಿ ನೀವು ಮಾಡಿ ಮುಗಿಸ್ಬೇಕು, ಆಯ್ತಾ. ಮುಖ್ಯವಾಗಿ ಆಲಸ್ಯವನ್ನು ಬಿಡಬೇಕು. ಇದು ಎಲ್ಲರಿಗೂ ಕೂಡ ಹೇಳಿರುವಂಥದ್ದು. ಈಗ ಇದಿಷ್ಟು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು. ಇಲ್ಲಿ ಹೇಳಿದ್ನಲ್ಲ, ಆ ಎಲ್ಲ ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಜೋಪಾನವಾಗಿರ್ಬೇಕಾಗತ್ತೆ. ಈಗ ಏನು ಇದನ್ನೆಲ್ಲ ಯೋಚನೆ ಮಾಡಿದ್ವಲ್ಲ, ನೀವು ಯಾವ ರೀತಿಯಾಗಿ ನಡೆದುಕೊಳ್ಬೇಕು. ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳುವಂಥದ್ದು ಹೋದ ವರ್ಷಕ್ಕಿಂತ ಕಮ್ಮಿ ಸಮಸ್ಯೆ ಇದೆ, ಆದರೂ ಕೂಡ ಸಮಸ್ಯೆ ಇದೆ ಅಲ್ವಾ. ಹಾಗಾಗಿ ಏನೇನು ಪರಿಹಾರಗಳನ್ನು ಮಾಡ್ಕೊಬೇಕು, ಏನು ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ, ಅದ್ರ ಬಗ್ಗೆ ನಾವು ವಿವೇಚನೆಯನ್ನು ಮಾಡೋಣ ಮುಖ್ಯವಾಗಿ, ಆಯ್ತಾ. ಏನು ಮಾಡ್ಬೇಕು ಹೇಳಿ, ಆದಷ್ಟು ನೀವು ಈ ವರ್ಷದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಇನ್ನೊಂದು, ಆದಷ್ಟು ಗುರುವಿನ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ಅಂದರೆ ನಿಮಗೆ ಪಾಠವನ್ನು ಮಾಡಿದಂತಹ ವ್ಯಕ್ತಿಗಳಾಗಿರಬಹುದು, ಅಥವಾ ನೀವು ಯಾವ ವ್ಯಕ್ತಿಯನ್ನು ನಿಮ್ಮ ಗುರುವಿನ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದೀರೋ ಅಂತಹ ವ್ಯಕ್ತಿಗಳಿಗೆ ನೀವು ಆದಷ್ಟು ಗೌರವವನ್ನು ನೀಡಬೇಕು. ಅಂದರೆ ಏನೋ ಒಂದು ಹಣ್ಣು ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ನೀಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು. ಒಟ್ಟಲ್ಲಿ ಆದಷ್ಟು ಅವರಿಗೆ ಗೌರವವನ್ನು ನೀವು ನೀಡಬೇಕಾಗುತ್ತೆ. ಅವರ ಒಂದು ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುವಂಥದ್ದು ಅತ್ಯಂತ ಉತ್ತಮ. ಇನ್ನು ಪ್ರತಿ ಗುರುವಾರದ ದಿವಸ ನೀವು ಆದಷ್ಟು ಗೋಮಾತೆಗೆ ಏನಾದರೂ ಒಂದು ಆಹಾರವನ್ನು ನೀಡುವಂಥದ್ದು, ದನಕ್ಕೆ ಹಸುವಿಗೆ ಏನಾದರೂ ಒಂದು ಆಹಾರವನ್ನು ನೀಡುವಂಥದ್ದು, ಅದಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಳುವಂಥದ್ದು, ಇದನ್ನ ನಡೆಸಿಕೊಂಡು ಬರುವಂಥದ್ದು ಒಂದು ವರ್ಷದವರೆಗೂ ಕೂಡ. ಇದು ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನೀಡುತ್ತೆ, ಆಯ್ತಾ. ಇನ್ನೊಂದು ಮುಖ್ಯವಾಗಿ ನಾನು ಒಂದು ಮಾತನ್ನು ಹೇಳಿರ್ತೀನಿ, ಆ ರೀತಿಯಾಗಿ ನೀವು ನಡೆದುಕೊಂಡಂತಹ ಪಕ್ಷದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಶಾಸ್ತ್ರದಲ್ಲೇ ಹೇಳಿರುವಂತಹ ಒಂದು ಏನು ವಿಷಯ, ಅದನ್ನ ನೋಡ್ತಾ ಹೋಗೋಣ. ದೇವ ಬ್ರಾಹ್ಮಣ ವಂದನಾತ್ ಗುರುವಚ ಸಂಪಾದನಾತ್ ಪ್ರತ್ಯಹಂ ಸಾಧೂನಾಂ ಅಭಿಭಾಷಣಾತ್ ಶ್ರುತಿರವಶ್ರೇಯ ಕಥಾಕರ್ಣಾತ್ ಹೋಮಾದಧ್ವರ ದರ್ಶನಾತ್ ಶುಚಿ ಮನೋಭಾವಾತ್ ಜಪಾದ್ದಾನತೋ ನೋ ಕುರ್ವಂತಿ ಕದಾಚಿದೇವ ಪುರುಷಸ್ಸೈವಂ ಗ್ರಹಾಃ ಪೀಡನಂ ಅಂತ ಹೇಳಿರುವಂಥದ್ದು. ಏನೇನು ಮಾಡಬೇಕು? ಮೊದಲನೇದಾಗಿ ದೇವಬ್ರಾಹ್ಮಣ ವಂದನಾತ್, ಪ್ರತಿ ದಿವಸವೂ ಕೂಡ ಆದಷ್ಟು ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವರಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಇಂಥದ್ದನ್ನ ಇಟ್ಕೊಳ್ಬೇಕು. ಹಾಗೆ ಮುಖ್ಯವಾದಂತಹ ಯಾರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಿದ್ದಾರೋ ಅವರಿಗೂ ಕೂಡ ಗೌರವವನ್ನು ಕೊಡುವಂಥದ್ದು, ಅಂಥದ್ದನ್ನು ಕೂಡ ನೀವು ಪ್ರತಿ ದಿವಸವೂ ಕೂಡ ಇಟ್ಕೊಳ್ಬೇಕಾಗತ್ತೆ ನಿಮ್ಮ ಆಚರಣೆಯಲ್ಲಿ. ಗುರುವಚ ಸಂಪಾದನಾತ್ ಪ್ರತ್ಯಹಂ, ಪ್ರತಿ ದಿವಸವೂ ಕೂಡ ಗುರುಗಳು ಯಾವ ಮಾತನ್ನು ಹೇಳಿದ್ದಾರೋ, ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಹೇಳಿದ್ದಾರೋ ಅದೇ ರೀತಿಯಾಗಿ ನಡೆದುಕೊಳ್ಬೇಕು. ಅವರ ಎಲ್ಲ ವಾಕ್ಯಗಳನ್ನು ಕೂಡ ಪರಿಪಾಲನೆ ಮಾಡಬೇಕು. ಸಾಧೂನಾಂ ಅಭಿಭಾಷಣಾತ್, ಮುಖ್ಯವಾಗಿ ಅದೇ ಹೇಳಿದ್ದ, ಆದಷ್ಟು ಸಜ್ಜನರ ಒಂದು ಸಂಘವನ್ನು ಮಾಡಬೇಕು, ಅವರಿಗೆ ಗೌರವವನ್ನು ಕೊಡಬೇಕಾಗುತ್ತೆ. ಅದಾದ್ಮೇಲೆ ಶ್ರುತಿರವ ಶ್ರೇಯ ಕಥಾಕರ್ಣನಾಥ್, ಮುಖ್ಯವಾಗಿ ಪುರಾಣಗಳ ಕಥೆಗಳು, ಈ ರೀತಿಯಾಗಿ ಒಳ್ಳೆಯ ವಿಷಯಗಳ ಒಂದು ಶ್ರವಣವನ್ನು ಮಾಡಬೇಕಾಗುತ್ತೆ, ಅಂದರೆ ಅದನ್ನೆಲ್ಲ ಕೇಳಬೇಕಾಗುತ್ತೆ. ಹೋಮಾದಧ್ವರ ದರ್ಶನಾಥ್, ಅಂದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಂತಹ ಪಕ್ಷದಲ್ಲಿ ಆದಷ್ಟು ಧಾರ್ಮಿಕ ಕಾರ್ಯಗಳು, ಹೋಮ ಹವನಗಳಾಗಿರಬಹುದು, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು, ಆಯ್ತಾ, ಆದಷ್ಟು ಧಾರ್ಮಿಕ ಕಾರ್ಯಗಳನ್ನು ನೀವು ನಡೆಸಬೇಕಾಗತ್ತೆ. ಅದಾದ್ಮೇಲೆ ಏನು ನಮ್ಮ ಕೈಯಿಂದ ಏನು ಮಾಡುವುದಕ್ಕಾಗೋದಿಲ್ಲ, ಅಷ್ಟೊಂದು ಏನು ಆರ್ಥಿಕವಾದ ಪರಿಸ್ಥಿತಿ ಉತ್ತಮವಾಗಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ, ಅಲ್ಲಿ ಏನೋ ಒಂದು ಕಡೆ ಏನಾದರೂ ಒಂದು ಧಾರ್ಮಿಕ ಕಾರ್ಯ ನಡೀತಾ ಇದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅದಕ್ಕೆ ನಿಮ್ಮ ಕೈಯಿಂದ ಏನು ಸಹಾಯ ಮಾಡುವುದಕ್ಕಾಗುತ್ತೋ ಅದನ್ನು ಕೂಡ ಮಾಡಬಹುದು, ಆಯ್ತಾ. ಅದಾದ್ಮೇಲೆ ಶುಚಿ ಮನೋಭಾವ, ಮುಖ್ಯವಾಗಿ ಅತ್ಯಂತ ಶುಚಿಯಾದಂತಹ ಮನಸ್ಸನ್ನು ನೀವು ಇಟ್ಕೊಳ್ಬೇಕು. ಅಂದ್ರೆ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಮನಸ್ಸಲ್ಲೂ ಯೋಚನೆ ಮಾಡಬೇಕು, ಜೊತೆಗೆ ನಿಮ್ಮ ಕಾರ್ಯವೂ ಕೂಡ ಹಾಗೆ ಇರಬೇಕು. ನೀವೇನೇ ಕೆಲಸ ಮಾಡಿದ್ರು ಕೂಡ 4 ಜನಕ್ಕೆ ಸಹಾಯ ಆಗುವ ಹಾಗೆ ಏನಾದರೂ ಕೆಲಸಗಳನ್ನು ಮಾಡಬೇಕು, ಆಯ್ತಾ. ಮನಸ್ಸಲ್ಲಿ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಆಗಲಿ ಅಂತ ಹೇಳಿ ಯೋಚನೆಯನ್ನು ಮಾಡಬಾರ್ದು. ಜಪಾತ್ ಅಂತ ಹೇಳಿ ಆದರೆ ಭಗವಂತನ ನಾಮದ ಸ್ಮರಣೆಯನ್ನು ಮಾಡುವಂಥದ್ದು, ಅಥವಾ ಭಗವಂತನ ಸ್ತೋತ್ರಗಳನ್ನು ಪಠನೆಯನ್ನು ಮಾಡುವಂಥದ್ದು. ದಾನತಃ, ಏನಾದರೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಏನು ವಸ್ತುವಿನ ಅವಶ್ಯಕತೆ ಇರುತ್ತೋ ಅದನ್ನು ದಾನವನ್ನು ಮಾಡುವಂಥದ್ದು. ಈ ರೀತಿಯಾಗಿ ನೀವು ನಡೆದುಕೊಳ್ಬೇಕು. ಏನಾಗುತ್ತೆ ಹೇಳಿ ಈ ರೀತಿಯಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ? ನೋ ಕುರುವಂತಿ ಕದಾಚಿದೇವ ಪುರುಷ ಸೇವಂ ಗ್ರಹಾಃ ಪೀಡನಂ, ಒಂದು ವೇಳೆ ಇಷ್ಟೊಂದು ಉತ್ತಮವಾಗಿ ಒಬ್ಬ ವ್ಯಕ್ತಿ ನಡ್ಕೊಂತಿದ್ದಾನೆ ಅಂತ ಹೇಳಿ ಆದ ಪಕ್ಷದಲ್ಲಿ ಗ್ರಹಗಳು ಅವರು ಎಲ್ಲಿ ಬೇಕಾದ್ರೂ ಇರಲಿ, ದುಷ್ಟ ಸ್ಥಾನದಲ್ಲಿ ಬೇಕಾದ್ರೂ ಇರಲಿ, ಎಲ್ಲಿ ಬೇಕಾದ್ರೂ ಇರಲಿ, ಆಯ್ತಾ, ಅದೇನಿಲ್ಲ. ಆದರೆ ಅವನಿಗೆ ಯಾವುದೇ ರೀತಿ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ,
ಯಾಕೆ ಹೇಳಿ, ಗ್ರಹಗಳು ಫಲಗಳನ್ನು ಕೊಡುತ್ತೆ. ಯಾವುದನ್ನು ಆಧರಿಸಿ ಫಲಗಳನ್ನು ನೀಡುವಂಥದ್ದು? ನಮ್ಮ ಕರ್ಮಗಳನ್ನು ಆಧರಿಸಿ. ನಾವು ಕೆಟ್ಟದೇ ಮಾಡಿಲ್ಲ, ಈ ಒಳ್ಳೆ ಉತ್ತಮವಾಗಿ ನಡ್ಕೊಂತಿದೀವಿ ಅಂತ ಹೇಳಿ ಆದ ಪಕ್ಷದಲ್ಲಿ ಅವು ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಕ್ಕೆ ಅವಕಾಶ ಇರೋದಿಲ್ಲ. ಇಷ್ಟನ್ನು ಹೇಳಿದ ತಾತ್ಪರ್ಯ ಏನು ಅಂತ ಹೇಳಿ ಆದರೆ, ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿಲ್ಲ, ಆಯ್ತಾ. ಈಗ ಇಷ್ಟನ್ನು ಯೋಚನೆ ಮಾಡಿದ್ನಲ್ಲ, ಅದನ್ನು ಒಂದೇ ಒಂದು ಸಾಲಲ್ಲಿ ಹೇಳಬೇಕು ಅಂತ ಹೇಳಿ ಆದರೆ, ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿಲ್ಲ. ಆದರೂ ಕೂಡ ಹೋದ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿದೆ, ಅದಕ್ಕೆ ನೀವು ಸಂತೋಷ ಪಡಬೇಕು. ಆದಷ್ಟು ನೀವು ಉತ್ತಮವಾಗಿ ನಡೆದುಕೊಳ್ಬೇಕು. ಆ ರೀತಿಯಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಮುಖ್ಯವಾಗಿ ಆದಷ್ಟು ಈ ವರ್ಷದಲ್ಲಿ ನೀವು ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಿ, ಹೀಗೆ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ.